ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಕಾರ್ಯಾಚರಣೆಗೆ ಪ್ರವೃತ್ತರಾಗಿದ್ದಾರೆ ಪೊಲೀಸರು. ಒಂದು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡ್ತಾರೆ, ಇನ್ನೊಂದು ಕಡೆಗೆ ಕಾಲ್ ಡೀಟೇಲ್ಸ್. ಸಹಜವಾಗಿ ಸಾಮಾನ್ಯವಾಗಿ ಒಂದು ತನಿಖೆ ಆರಂಭದಲ್ಲಿ ಸಿಗುವಂಥದ್ದು ಮೊದಲನೇದಾಗಿ ಇದೆ. ಮೊದಲು ಕಾಲ್ ಡೀಟೇಲ್ಸ್ ಅನ್ನ ತಗೊಳ್ತಾರೆ, ಯಾರು ಲಾಸ್ಟ್ ಕರೆ ಮಾಡಿದ್ದು ಅಂತೇಳಿ. ಅದರ ಜೊತೆಗೆ ಅಲ್ಲಿ ಇರುವಂಥ ಸಿಸಿ ಕ್ಯಾಮ್ರಾಗಳ ಫುಟೇಜ್ ಅನ್ನ ತಗೊಳ್ತಾರೆ, ಯಾರು ಬಂದ್ರು ಯಾರು ಹೋದ್ರು ಅದರ ಆಧಾರದ ಮೇಲೆ ಸಿಗುತ್ತೆ. ಬಹಳ ಕಷ್ಟ ಏನಿಲ್ಲ ಈ ಪ್ರಕರಣವನ್ನು ಭೇದಿಸೋದು. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈ ಪ್ರಕರಣವನ್ನು ಭೇದಿಸೋದು ಪೊಲೀಸರಿಗೆ ಅಷ್ಟೊಂದು ದೊಡ್ಡ ಕಷ್ಟ ಏನು ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಕಾರಣ ಸಿಸಿ ಕ್ಯಾಮ್ರಾಗಳ ಫುಟೇಜ್ ಜೊತೆಗೆ ಕಾಲ್ ಡೀಟೇಲ್ಸು, ಆಮೇಲೆ ಹತ್ತಿರದಿರುವಂಥ ಪರಿಚಯಸ್ಥರು ಇರೋರೇ ಇದನ್ನ ಮಾಡಿರುವಂಥದ್ದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ. ಬಹಳ ಸುಲಭದಲ್ಲೇ ಹಿಡಿಬಹುದು ಅನ್ಸುತ್ತೆ ಅಲ್ವಾ? ಅರುಣ್, ಈಗಾಗಲೇ ಪೊಲೀಸರು ಕೂಡ ತನಿಖೆ ಕೈಗೊಂಡಿರುವಂತದ್ದು. 3 ವಿಶೇಷ ತಂಡಗಳು ರಚನೆ ಮಾಡಿ ಆತನ ಬಗ್ಗೆ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪಿಜಿಯಲ್ಲಿರುವ ಅವರ ಸ್ನೇಹಿತರು ಮತ್ತೆ ಅಲ್ಲಿನ ಸಿಬ್ಬಂದಿಗಳನ್ನು ಕೂಡ ಮಾತಾಡ್ತಿರುವಂತದ್ದು. ಆ ಸಂದರ್ಭದಲ್ಲಿ ಆತನ ಪರಿಚಿತ ವ್ಯಕ್ತಿ ಅನ್ನೋದನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕೆ ಕೃತ್ಯ ಎಸಗಿದ್ದ ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಇಲ್ಲ. ಹಾಗಾಗಿ ಆಕೆಯ ಏನು ಕೃತಿ ಕುಮಾರಿಯನ್ನು ಕೊಲೆ ಆದ್ಲು, ಆಕೆಯ ಮೊಬೈಲ್ ತಗೊಂಡು ಆತನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಸಿಗ್ಬೋದು ಅನ್ನೋದನ್ನ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ಬಂದು ಹೋಗಿದ್ರ ಬಗ್ಗೆ ಸಿಸಿ ಕ್ಯಾಮ್ರಾ ಇದೆ, ಸಿಸಿ ಕ್ಯಾಮ್ರಾದ್ದು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆತನ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಬಂಧನ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಕೈಗೊಂಡಿರುವಂತದ್ದು. ಬಟ್ ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ ಅನ್ನೋದು ಇನ್ನು ತಿಳಿಬೇಕಾಗಿದೆ. ಮತ್ತೊಂದು ಕಡೆ ಪಿಜಿ ಅವ್ರನ್ನು ಈಗ ಪೊಲೀಸ್ ಠಾಣೆಗೆ ಕರೆಸಿ ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಯಾಕೆಂದ್ರೆ ಪಿಜಿ ಒಳಗಡೆ ಅಪರಿಚಿತ ವ್ಯಕ್ತಿಗಳು ಯಾವ ರೀತಿ ಎಂಟ್ರಿ ಆಗೋದಕ್ಕೆ ಅವಕಾಶ ಇದೆ, ಯಾಕೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಲೇಡೀಸ್ ಪಿಜಿಯಲ್ಲಿ ಯಾರನ್ನೂ ಅಪರಿಚಿತರು ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಅದರಲ್ಲೂ ರಾತ್ರಿ 11:30 ವೇಳೆಗೆ ಒಬ್ಬ ಹುಡುಗ ಒಳಗಡೆ ಬರ್ತಾನೆ, ಹುಡುಗಿ ರೂಮ್ ಹತ್ರ ಹೋಗಿ ಕೊಲೆ ಮಾಡ್ತಾನೆ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ಪಿಜಿ ಅವ್ರನ್ನ ಪ್ರಶ್ನೆ ಮಾಡುವಂತದ್ದು. ಸದ್ಯಕ್ಕೆ ಈಗ ಒಂದ್ ಕಡೆ ಪಿಜಿ ಸಿಬ್ಬಂದಿ ಮತ್ತೆ ಅದ್ರ ಓನರ್ ಎಲ್ಲ ಕರೆಸಿ ವಿಚಾರಣೆ ಮಾಡ್ತಾರೆ. ಮತ್ತೊಂದ್ ಕಡೆ ಆರೋಪಿ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ಆರೋಪಿಯ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಬಹುತೇಕ ಪರಿಚಿತ ವ್ಯಕ್ತಿ ಕೃತ್ಯ ಎಸಗಿರೋದ್ರ ಬಗ್ಗೆ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಸಂಜೆ ಒಳಗಡೆ ಆತ ಯಾರು ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತೆ. ಅರುಣ್.